ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರೀಸೆಂಟ್ ಆಗಿ ತಮಿಳುನಾಡಲ್ಲಿ ವಿಜಯ್ ಅವರ ಟಿವಿಕೆ ಪಾರ್ಟಿ ಎಲೆಕ್ಷನ್ ಅಲ್ಲಿ ದೊಡ್ಡ ಮಟ್ಟದ ವಿಕ್ಟರಿ ಸಾಧಿಸಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಈ ಒಂದು ಸಕ್ಸಸ್ ನೋಡ್ತಾ ಇದ್ರೆ ನಮ್ಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬರುತ್ತೆ. ಅದು ಏನಪ್ಪಾ ಅಂದ್ರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಒಂದು ವೇಳೆ ಪಾಲಿಟಿಕ್ಸ್ ಗೆ ಬಂದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ. ವಿಜಯ್ ಅವರಿಗಿಂತ ರಜನಿಕಾಂತ್ ಅವರಿಗೆ ಇರುವ ಫ್ಯಾನ್ ಬೇಸ್ ತುಂಬಾನೇ ದೊಡ್ಡದು, ಮತ್ತೆ ಅವರು ಗ್ಲೋಬಲ್ ಲೆವೆಲ್ ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಹೊಂದಿದ್ದಾರೆ. ಜನರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ರಜನಿ ಸರ್ ಅವರ ವರ್ಚಸ್ಸು ಮತ್ತೆ ಅವರ ಸ್ಟೈಲ್ಗೆ ತಮಿಳುನಾಡು ಜನ ಫುಲ್ ಫಿದಾ ಆಗಿದ್ದಾರೆ. ವಿಜಯ್ ಅವರು ಯುವಕರ ಕ್ರೇಜ್ ಆಗಿರ್ಬೋದು, ಆದ್ರೆ ರಜನಿ ಸರ್ ಪ್ರತಿಯೊಂದು ಏಜ್ ಗ್ರೂಪ್ಗೂ ಫೇವರೇಟ್ ಆಗಿ ನಿಂತಿದ್ದಾರೆ. ಇವತ್ತು ವಿಜಯ್ ಅವರ ಗೆಲುವು ಒಂದು ಬಿಗ್ ಸರ್ಪ್ರೈಸ್ ಆಗಿದ್ರು ರಜನಿ ಸರ್ ಅವರ ಎಂಟ್ರಿ ಬಾಕಿ ಇದೆ ಅನ್ಸೋದು ಹಲವರ ಅಭಿಪ್ರಾಯ. ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲದೆ ಪಬ್ಲಿಕ್ ಮಧ್ಯೆ ಕೂಡ ರಜನಿ ಸರ್ ಅವರ ಒಂದು ಮಾತು ಇಡೀ ಸ್ಟೇಟ್ ಅನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಸೊ ರಜನಿಕಾಂತ್ ಅವರು ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಇದಕ್ಕಿಂತ ದೊಡ್ಡ ಮಟ್ಟದ ರಿಸಲ್ಟ್ ಬರೋದು ಗ್ಯಾರಂಟಿ ಇತ್ತು ಅನ್ನೋದು ಹಲವರ ಅಭಿಪ್ರಾಯ. ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ತಮಿಳುನಾಡಿನ ಜನ ಯಾವಾಗ್ಲೂ ಸಿನಿಮಾ ಸ್ಟಾರ್ಸ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ಡೈಲಾಗ್ ಮತ್ತೆ ಪ್ರತಿಯೊಂದು ಆಕ್ಷನ್ ಹಿಂದೆ ಒಂದು ದೊಡ್ಡ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗೋದು ಸುಳ್ಳಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ರಜನಿಕಾಂತ್ ಅವರು ತಮಿಳುನಾಡಿನ ಈ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದ್ರೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ವು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಈಗ ಟಿವಿಕೆ ಪಾರ್ಟಿಯ ಹವಾ ಫುಲ್ ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ದಳಪತಿ ವಿಜಯ್ ಅವರು ತಮ್ಮ ಸಿನಿಮಾ ಕರಿಯರ್ ಬಿಟ್ಟು ಜನರ ಸೇವೆಗೆ ಬಂದಿರೋದು ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಇತ್ತೀಚಿನ ಎಲೆಕ್ಷನ್ ರಿಸಲ್ಟ್ ನೋಡ್ತಾ ಇದ್ರೆ ಅವರ ವಿಷನ್ ಮತ್ತೆ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯೂತ್ ಐಕಾನ್ ಆಗಿರೋ ವಿಜಯ್ ಅವರಿಗೆ ತಮಿಳುನಾಡಿನ ಪ್ರತಿ ಹಳ್ಳಿಯಲ್ಲೂ ಫ್ಯಾನ್ಸ್ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದೆ. ಜನರ ಸಪೋರ್ಟ್ ಇಲ್ಲದೆ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡೋದು ಯಾವುದೇ ಲೀಡರ್ಗೆ ಅಷ್ಟು ಈಸಿ ಟಾಸ್ಕ್ ಖಂಡಿತ ಅಲ್ಲ. ಜನರಿಗೆ ಹತ್ತಿರವಾಗಿರೋದ್ರಿಂದ ಈ ಲೆವೆಲ್ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಪಬ್ಲಿಕ್ ಸೆಂಟಿಮೆಂಟ್ ಯಾವಾಗ್ಲೂ ಹೊಸ ಲೀಡರ್ ಮೇಲೆ ಇರೋದ್ರಿಂದ ವಿಜಯ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ಗ್ರೌಂಡ್ ಲೆವೆಲ್ ವರ್ಕ್ ಮತ್ತೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮೂಲಕ ವಿಜಯ್ ಅವರು ಜನರನ್ನ ರೀಚ್ ಆಗಿದ್ದಾರೆ. ಅಭಿಮಾನಿಗಳ ಪ್ರೀತಿ ವೋಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದಕ್ಕೆ ಈ ಎಲೆಕ್ಷನ್ ರಿಸಲ್ಟ್ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇನ್ ಮುಂದೆ ವಿಜಯ್ ಅವರು ತಮಿಳುನಾಡಿನ ಮಿನಿಸ್ಟರ್ ಅಥವಾ ಸಿಎಂ ಡೆಸ್ಕ್ ಗೆ ಬರೋದು ಪಕ್ಕ. ವಿಜಯ್ ಅವರ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ರಜನಿಕಾಂತ್ ಅಂದ್ರೆ ಅದು ಕೇವಲ ಹೆಸರಲ್ಲ, ಅದೊಂದು ಎಮೋಷನ್ ಅಂತ ಇಡೀ ಇಂಡಿಯಾಗೆ ಚೆನ್ನಾಗಿ ಗೊತ್ತಿದೆ. ವಿಜಯ್ ಅವರಿಗಿಂತ ಮುಂಚೆಯೇ ರಜನಿ ಸರ್ ಪಾಲಿಟಿಕ್ಸ್ ಗೆ ಬರ್ತಾರೆ ಅನ್ನೋ ಟಾಕ್ ಎಲ್ಲಾ ಕಡೆ ಹಬ್ಬಿತ್ತು. ಅವರ ಸಿನಿಮಾದಲ್ಲಿರೋ ಪಂಚ್ ಡೈಲಾಗ್ಗಳು ರಿಯಲ್ ಲೈಫ್ ಪಾಲಿಟಿಕ್ಸ್ ಗೂ ಫಿಟ್ ಆಗೋ ತರ ಇರುತ್ತೆ ಅನ್ನೋದು ನಿಜ. ರಜನಿ ಸರ್ ಅವರ ಸ್ವಾಗ್ ಮತ್ತೆ ಸಿಂಪ್ಲಿಸಿಟಿ ನೋಡಿ ಇಡೀ ವರ್ಲ್ಡ್ ಅವರನ್ನ ಆರಾಧನೆ ಮಾಡುತ್ತೆ. ತಮಿಳುನಾಡಿನಲ್ಲಿ ಎಷ್ಟೋ ಜನ ರಜನಿ ಸರ್ ಅವರನ್ನ ದೇವರ ತರ ಟ್ರೀಟ್ ಮಾಡ್ತಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಅವರಲ್ಲಿರೋ ಆ ಪವರ್ ಮತ್ತೆ ಮಾಸ್ ಅಪೀಲ್ ವಿಜಯ್ ಅವರಿಗಿಂತ 10 ಪಟ್ಟು ಜಾಸ್ತಿ ಇದೆ. ರಜನಿ ಸರ್ ಒಂದು ವೇಳೆ ಪಾರ್ಟಿ ಅನೌನ್ಸ್ ಮಾಡಿದ್ರೆ ಇಡೀ ತಮಿಳುನಾಡು ಕಂಪ್ಲೀಟ್ ಆಗಿ ಶೇಕ್ ಆಗ್ತಿತ್ತು. ರಜನಿಕಾಂತ್ ಅವರ ವಾಯ್ಸ್ಗೆ ಇರೋ ವ್ಯಾಲ್ಯೂ ಬೇರೆ ಯಾವ ಸ್ಟಾರ್ಗೂ ಕೂಡ ಸಿಗೋಕೆ ಚಾನ್ಸ್ ಇಲ್ಲ. ಅವರ ಪ್ರತಿ ಸಿನಿಮಾದ ರಿಲೀಸ್ ಒಂದು ಹಬ್ಬದ ತರ ಸೆಲೆಬ್ರೇಟ್ ಮಾಡೋ ಫ್ಯಾನ್ ಸಪೋರ್ಟ್ ದೊಡ್ಡದಿದೆ. ರಜನಿ ಸರ್ ಅವರನ್ನ ಲೀಡರ್ ಆಗಿ ನೋಡ್ಬೇಕು ಅನ್ನೋದು ಕೋಟ್ಯಾಂತರ ಜನರ ಡ್ರೀಮ್ ಆಗಿತ್ತು. ಪೊಲಿಟಿಕಲ್ ಪವರ್ ಇಲ್ದಿದ್ರು ರಜನಿ ಸರ್ ಜನರಿಗೋಸ್ಕರ ಎಷ್ಟೋ ಸೋಷಿಯಲ್ ಸರ್ವಿಸ್ ಗಳನ್ನ ಮಾಡಿದ್ದಾರೆ. ಹಿರಿಯರಿಗಿಂತ ಹಿಡಿದು ಇವತ್ತಿನ ಜನರೇಷನ್ ವರೆಗೂ ರಜನಿ ಸರ್ ಅವರ ಇಂಪ್ಯಾಕ್ಟ್ ತುಂಬಾನೇ ಪವರ್ಫುಲ್ ಆಗಿದೆ. ಯಾವುದೇ ಎಲೆಕ್ಷನ್ ಫೈಟ್ ಗೆ ಇಳಿದ್ರೆ ರಜನಿ ಸರ್ ಅವರ ಎದುರು ನಿಲ್ಲೋಕೆ ಧೈರ್ಯ ಬೇಕು. ರಜನಿ ಸರ್ ಅವರ ಪಾಪ್ಯುಲಾರಿಟಿ ವಿಜಯ್ ಅವರಿಗಿಂತ ಯಾವಾಗ್ಲೂ ಹೈಯರ್ ಲೆವೆಲ್ ನಲ್ಲೇ ಇರುತ್ತೆ ಅನ್ನೋದು ಸತ್ಯ. ಅವರು ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸೀಟ್ಸ್ ಅವರ ಪಾಲಾಗೋದು ಗ್ಯಾರಂಟಿ ಇತ್ತು ಅನ್ನೋದು ಎಲ್ಲರ ಒಪಿನಿಯನ್ ಆಗಿದೆ. ಸ್ನೇಹಿತರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸಿನಿಮಾ ಲೋಕದ ಸಾಧನೆಯ ಜೊತೆಗೆ ಸಮಾಜ ಸೇವೆಯಲ್ಲೂ ಸದಾ ಮುಂಚೂಣಿಯಲ್ಲಿದ್ದಾರೆ. ತಮಿಳುನಾಡಿನ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಅವರು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 10 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿದ್ರು. 2014ರಲ್ಲಿ ಆಂಧ್ರ ಪ್ರದೇಶದ ಹುಡ್ ಚಂಡಮಾರುತದ ಸಂತ್ರಸ್ತರಿಗೂ 5 ಲಕ್ಷ ರೂಪಾಯಿ ನೀಡಿ ನೆರವಿನ ಹಸ್ತ ಚಾಚಿದ್ರು. ನದಿಗಳ ಜೋಡಣೆಗಾಗಿ ವೈಯಕ್ತಿಕವಾಗಿ 1 ಕೋಟಿ ರೂಪಾಯಿ ಸಹಾಯಧನ ನೀಡುವುದಾಗಿ ರೈತರ ಪರ ನಿಂತಿದ್ರು. ಶ್ರೀ ರಾಘವೇಂದ್ರ ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟ್ ಮೂಲಕ ಅವರು ನಿರಂತರವಾಗಿ ಬಡವರಿಗೆ ಉಚಿತ ಶಿಕ್ಷಣ ನೀಡ್ತಾ ಇದ್ದಾರೆ. ಅನೇಕ ಬಡ ಕುಟುಂಬಗಳಿಗೆ ಆರೋಗ್ಯ ಚಿಕಿತ್ಸೆಗಾಗಿ ಹಣಕಾಸಿನ ನೆರವು ನೀಡುತ್ತಾ ಮಾದರಿಯಾಗಿದ್ದಾರೆ ನಮ್ಮ ರಜನಿಕಾಂತ್ ಅವರು.
ಚೆನ್ನೈನ ಪೌರ ಕಾರ್ಮಿಕ ಮಹಿಳೆಯ ಪ್ರಾಮಾಣಿಕತೆ ಮೆಚ್ಚಿ ಅವರಿಗೆ ಚಿನ್ನದ ಸರ ಉಡುಗೊರೆಯಾಗಿ ನೀಡಿದ ದೊಡ್ಡ ಗುಣ ಇವರದ್ದು. ಕಾವೇರಿ ನದಿ ನೀರಿನ ವಿವಾದದ ಸಮಯದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ರೈತರಿಗೆ ಬೆಂಬಲ ಸೂಚಿಸಿದ್ರು. ಕೋವಿಡ್ ಟೈಮ್ ಅಲ್ಲಿ ಚಿತ್ರರಂಗದ ಕಾರ್ಮಿಕರ ಹಿತದೃಷ್ಟಿಯಿಂದ ಲಕ್ಷಾಂತರ ರೂಪಾಯಿಗಳ ಆರ್ಥಿಕ ಸಹಾಯ ಮಾಡಿದ್ರು. ತಿರುವಣ್ಣಾಮಲೈ ದೇವಸ್ಥಾನದ ದೀಪಾಲಂಕಾರಕ್ಕಾಗಿ ಮತ್ತೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳಿಗೆ ಉಡುಗೊರೆಗಳನ್ನ ನೀಡಿದ್ರು. ತಮ್ಮ ಅಭಿಮಾನಿಗಳ ಸಂಘಗಳ ಮೂಲಕ ರಕ್ತದಾನ ಮತ್ತೆ ಕಣ್ಣಿನ ಚಿಕಿತ್ಸಾ ಶಿಬಿರಗಳನ್ನ ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಅನೇಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮತ್ತೆ ಮೂಲಭೂತ ಸೌಕರ್ಯಗಳಿಗಾಗಿ ಗುಪ್ತವಾಗಿ ದೇಣಿಗೆ ನೀಡ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಪಾವತಿಸೋದಕ್ಕೆ ಸಹಾಯ ಮಾಡುವ ಮೂಲಕ ಶೈಕ್ಷಣಿಕ ಕ್ರಾಂತಿಗೆ ಒತ್ತು ಕೊಟ್ಟಿದ್ದಾರೆ. ರಜನಿ ಮಕ್ಕಳ್ ಮಂಡ್ರಂ ಮೂಲಕ ಅನೇಕ ಜನಪದ ಕಲ್ಯಾಣ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಜಾರಿಗೊಳಿಸಿದ್ರು. ಒಟ್ಟಾರೆಯಾಗಿ ರಜನಿಕಾಂತ್ ಅವರು ಹಣಕ್ಕಿಂತ ಹೆಚ್ಚಾಗಿ ಮಾನವೀಯತೆಗೆ ಬೆಲೆ ಕೊಡುವ ಒಬ್ಬ ನಿಜವಾದ ಜನನಾಯಕ. ಸ್ನೇಹಿತರೆ, ಇವರಿಬ್ಬರು ದೊಡ್ಡ ಸ್ಟಾರ್ಸ್ ಆದ್ರು ರಜನಿ ಸರ್ ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ಸ್ಟಾರ್ಡಮ್ ವಿಜಯ್ಗಿಂತ ತುಂಬಾ ದೊಡ್ಡದು. ವಿಜಯ್ ಅವರು ಇವತ್ತಿನ ಯೂತ್ ಪಲ್ಸ್ ಹಿಡಿದಿರ್ಬೋದು, ಆದ್ರೆ ರಜನಿ ಸರ್ ಕಲ್ಟ್ ಫ್ಯಾನ್ಸ್ ಹೊಂದಿದ್ದಾರೆ. ಒಂದ್ ವೇಳೆ ಇಬ್ರು ಎಲೆಕ್ಷನ್ ಆಕಾರದಲ್ಲಿ ಫೇಸ್ ಟು ಫೇಸ್ ಬಂದಿದ್ರೆ ರಜನಿ ಸರ್ ಅವರದ್ದೇ ಮೇಲುಗೈ. ವಿಜಯ್ ಅವರು ಸೋಷಿಯಲ್ ಇಶ್ಯೂಸ್ ಮೇಲೆ ಫೋಕಸ್ ಮಾಡ್ತಿದ್ರೆ ರಜನಿ ಸರ್ ಸ್ಪಿರಿಚುವಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ರು. ಜನರ ಕನೆಕ್ಟಿವಿಟಿ ವಿಷಯಕ್ಕೆ ಬಂದ್ರೆ ರಜನಿ ಸರ್ ಅವರ ಮಾತುಗಳಲ್ಲಿ ಒಂದು ಮ್ಯಾಜಿಕ್ ಇದೆ ಅಂತ ಹೇಳ್ಬೋದು. ರಜನಿ ಸರ್ ಅವರ ವಯಸ್ಸು ಮತ್ತೆ ಅವರ ಹೆಲ್ತ್ ಕಾರಣಗಳಿಂದಾಗಿ ಅವರು ಪಾಲಿಟಿಕ್ಸ್ಗೆ ಬರ್ಲಿಲ್ಲ ಅನ್ನೋ ಬೇಸರ ಇದೆ. ಆದ್ರೆ ಅವರು ಬಂದಿದ್ರೆ ವಿಜಯ್ ಅವರಿಗೆ ಈ ವಿಕ್ಟರಿ ಇಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ರಜನಿ ಸರ್ ಅವರ ಫಾಲೋಯಿಂಗ್ ಕೇವಲ ತಮಿಳುನಾಡಿಗೆ ಸೀಮಿತವಾಗಿಲ್ಲ, ಅದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿದೆ. ವಿಜಯ್ ಅವರ ಸಕ್ಸಸ್ಗೆ ರಜನಿ ಸರ್ ಅವರ ಆಶೀರ್ವಾದ ಅಥವಾ ಸಪೋರ್ಟ್ ಕೂಡ ಇರಬಹುದು. ರಾಜಕೀಯ ಅನ್ನೋದು ದೊಡ್ಡ ಸಮುದ್ರ, ಅಲ್ಲಿ ರಜನಿ ಸರ್ ಅವರಂತಹ ಎಕ್ಸ್ಪರ್ಟ್ಗೆ ಬೇರೆ ಲೆವೆಲ್ ರೆಸ್ಪೆಕ್ಟ್ ಇದೆ. ವಿಜಯ್ ಅವರು ಈಗ ತಾನೇ ಸ್ಟಾರ್ಟ್ ಮಾಡಿರೋ ಜರ್ನಿಯಲ್ಲಿ ರಜನಿ ಸರ್ ಆಲ್ರೆಡಿ ವಿನ್ನರ್ ಅಂತ ಅನಿಸ್ಕೊಳ್ತಿದ್ರು. ಜನರ ಮೈಂಡ್ ಅಲ್ಲಿ ರಜನಿ ಸರ್ಗೆ ಇರುವ ಸ್ಥಾನ ಬೇರೆ ಯಾರಿಗೂ ರಿಪ್ಲೇಸ್ ಮಾಡೋಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ನಲ್ಲಿ ರಜನಿ ಸರ್ ಕಂಟೆಸ್ಟ್ ಮಾಡಿದ್ದಿದ್ರೆ ರೆಕಾರ್ಡ್ ಬ್ರೇಕ್ ವೋಟಿಂಗ್ ಆಗೋದು ಡೆಫಿನೆಟ್ಲಿ ಪಕ್ಕಾ ಆಗಿರ್ತಿತ್ತು. ವಿಜಯ್ ಅವರ ಗೆಲುವು ಕೇವಲ ಆರಂಭ ಆದ್ರೆ ರಜನಿ ಸರ್ ಎಂಟ್ರಿ ಆಗಿದ್ರೆ ಅದು ದೊಡ್ಡ ಹಿಸ್ಟ್ರಿ ಆಗ್ತಿತ್ತು. ವಿಜಯ್ ಅವರ ಟಿವಿಕೆ ಪಾರ್ಟಿಗೆ ರಜನಿ ಸರ್ ಅವರ ಅಭಿಮಾನಿಗಳ ಒಂದು ಸೆಕ್ಷನ್ ಸಪೋರ್ಟ್ ಮಾಡಿರೋದು ಕೂಡ ಈ ಗೆಲುವಿನ ಮೇನ್ ರೀಸನ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.